ಇನ್ನು ನಗರದ ರಿಚ್ಮಂಡ್ ಸರ್ಕಲ್ನ ಫ್ಲೈಓವರ್ ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇದೆ. ಯಾಕಂದ್ರೆ ಫ್ಲೈಓವರ್ ಮೇಲೆ ಬೃಹತ್ ಗುಂಡಿ ಬಿದ್ದಿದೆ. 3-4 ಅಡಿಯಷ್ಟು ಚೌಕಾಕಾರದಲ್ಲಿ ಗುಂಡಿ ಬಿದ್ದಿದ್ರೂ ಕೂಡ ಪಾಪ ಅಧಿಕಾರಿಗಳು ಆ ರೋಡಲ್ಲಿ ಹೋದ್ರೂ ಅವ್ರಿಗೆ ಪಾಪ ಕಣ್ಣೇ ಕಾಣಿಸಲ್ಲ. ಎಷ್ಟು ಜನ ಅಧಿಕಾರಿಗಳು ಇದನ್ನು ದಾಟ್ಕೊಂಡು ಹೋಗ್ತಾರೆ ಪ್ರತಿದಿನ. ಇನ್ಫ್ಯಾಕ್ಟ್ ವಿಲ್ಸನ್ ಗಾರ್ಡನ್, ಎಲೆಕ್ಟ್ರಾನಿಕ್ ಸಿಟಿ, ಕೋರಮಂಗಲ ಈ ಭಾಗದಿಂದ ಬರುವಂಥ ಅಧಿಕಾರಿಗಳು ಇದನ್ನು ದಾಟಲೇಬೇಕು. BBMPಗೆ ಹೋಗಬೇಕು ಅಂದರೆ GBAಗೆ ಹೋಗಬೇಕು ಅಂತಂದರೆ. ಸೊ ಇಂಥ ಗುಂಡಿ ಅವ್ರಿಗೆ ಕಾಣಿಸ್ತಿರೋದು ನಿಜವಾಗ್ಲೂ ವಿಪರ್ಯಾಸ. ನೋಡಿ, ಅಷ್ಟು ದೊಡ್ಡ ಗುಂಡಿ ಬಿದ್ದಿದೆ. ರಾತ್ರಿ ಸಮಯದಲ್ಲಿ ಸ್ಪೀಡಾಗಿ ಯಾರಾದರೂ ಬಂತು ಅಂತ ಆದರೆ ದ್ವಿಚಕ್ರ ವಾಹನ ಸವಾರರು ಈ ಗುಂಡಿಯಿಂದ ಏನಾಗಬೇಕು ಪಾಪ ಅವರು. ಆದರೂ ಕೂಡ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಮಗದೊಂದು ಕಡೆಯಲ್ಲಿ ಕೇವಲ ರಿಚ್ಮಂಡ್ ಸರ್ಕಲ್ ಅಷ್ಟೇ ಅಲ್ಲ, ನಗರದ ಬಹುತೇಕ ಫ್ಲೈಓವರ್ಗಳಿಗೆ ಈ ಥರದ ಒಂದು ಸಮಸ್ಯೆ ಇದೆ. ಫ್ಲೈಓವರ್ ಕಟ್ಟಿಬಿಟ್ರೆ ಸಾಲದು, ಅದನ್ನು ಮೇಂಟೈನ್ ಮಾಡಬೇಕು. KR ಮಾರ್ಕೆಟ್ನ ಫ್ಲೈಓವರ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಅಲ್ಲೂ ಕೂಡ ಆ ಜಾಯಿಂಟ್ಗಳು, ಆ ಬೋಲ್ಟ್ಗಳೆಲ್ಲವೂ ಕೂಡ ಕಳಚಿ ಬಂದಿದ್ದಾವೆ. ಸೊ ಇವೆಲ್ಲವೂ ಅಪಾಯಕ್ಕೆ ಆಹ್ವಾನ ಕೊಡ್ತಿರುವಂಥ ಒಂದು ಸಂಗತಿಗಳು. ನೋಡಿ, ಇಷ್ಟು ದೊಡ್ಡ ಗುಂಡಿ ಅದು. ಇದರ ಕುರಿತಾಗಿ ಇದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ನೋಡೋಣ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ಜಾಸ್ತಿ ಆಗಿದೆ. ಇಷ್ಟು ದಿನ ರಸ್ತೆಗಳಲ್ಲಿ ಗುಂಡಿಗಳನ್ನ ನೋಡ್ತಾ ಇದ್ವಿ, ಆದ್ರೆ ಇದೀಗ ಪ್ರಮುಖ ಫ್ಲೈಓವರ್ನಲ್ಲೇ ಗುಂಡಿ ಬಿದ್ದಿರುವಂತದ್ದು. ಸದ್ಯ ಈ ಒಂದು ಫ್ಲೈಓವರ್ ಏನಿದೆ, ಇದು ರಿಚ್ಮಂಡ್ ಸರ್ಕಲ್ ಫ್ಲೈಓವರ್, ಪ್ರಮುಖ ಜಂಕ್ಷನ್ ಅಂತಾನೆ ಹೇಳ್ಬೋದು. ಅಂದ್ರೆ MG ರೋಡ್ಗೆ ಕನೆಕ್ಟ್ ಆಗುವಂತಹ ಒಂದು ಪ್ರಮುಖ ಫ್ಲೈಓವರ್ ಇದು. ಇದೇ ಫ್ಲೈಓವರ್ ಮೇಲೆ ನೀವು ಗಮನಿಸ್ತಾ ಹೋಗ್ಬೋದು ದೃಶ್ಯಗಳಲ್ಲಿ, ಅಂದ್ರೆ ಒಂದು ಬೃಹದಾಕಾರದ ಗುಂಡಿ ಬಿದ್ದಿರುವಂತದ್ದು. ಅಂದ್ರೆ 3-4 ಅಡಿಗಳ ಅಗಲ ಈ ಒಂದು ಗುಂಡಿಯ ಗಾತ್ರವನ್ನ ಹೇಳೋದಾದ್ರೆ 3-4 ಅಡಿಗಳ ಅಗಲ, ಉದ್ದ ಈ ಒಂದು ಆಳವಾದ ಗುಂಡಿ ಫ್ಲೈಓವರ್ ಮೇಲೆ ಬಿದ್ದಿರುವಂಥದ್ದು. ಅಂದ್ರೆ ಒಂದು ರೀತಿ ಪ್ರಯಾಣಿಕರಿಗೆ ಆತಂಕ ಕೂಡ. ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ, ಈ ಫ್ಲೈಓವರ್ ಬಹಳ ಕಿರಿದಾದಂಥ ಫ್ಲೈಓವರ್, ಅಂದ್ರೆ ತುಂಬಾ ಚಿಕ್ಕದಾಗಿದೆ. ತುಂಬಾ ಕಂಜೆಸ್ಟೆಡ್ ಏರಿಯಾದಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಈ ಒಂದು ಗುಂಡಿ ಅಂದ್ರೆ ರಸ್ತೆಯ ಒಂದು ಎಡಭಾಗದಲ್ಲಿ ಬಿದ್ದಿರೋದ್ರಿಂದ ವಾಹನ ಸವಾರರು ಅಂದ್ರೆ ನೋಡ್ಕೊಂಡು ನಿಧಾನವಾಗಿ ಚಲಿಸಬೇಕಾಗತ್ತೆ. ಅಪ್ಪಿ ತಪ್ಪಿ ಏನಾದ್ರೂ ಗುಂಡಿ ಮೇಲೆ ಇಳಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದ್ ರೀತಿಯಲ್ಲಿ ಸಿಕ್ಕಾಪಟ್ಟೆ ಡೇಂಜರಸ್ ಆದಂತ ಗುಂಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ವಾಹನ ಸವಾರರಿಗೆ ಸ್ವಲ್ಪ ಮಿಸ್ ಆದ್ರು, ಅದರಲ್ಲೂ ಪ್ರಮುಖವಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ಗುಂಡಿ ಕಾಣೋದೇ ಇಲ್ಲ. ಹಾಗೆ ಮತ್ತೊಂದು ವಿಚಾರ ಏನಂದ್ರೆ, ರಾತ್ರಿ ಸಮಯ ಅಂತೂ ಇದರಿಂದ ಒಂದ್ ರೀತಿ ಅಪಾಯ ಎದುರಾಗತ್ತೆ ಪ್ರಯಾಣಿಕರಿಗೆ. ಇದನ್ನ ಮುಚ್ಚಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಇಲ್ಲಿನ ಪ್ರಯಾಣಿಕರು ಹೊರ ಹಾಕ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಅವಿರಾಜ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.